ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪ್ರೀತಿಸಿದ ಹುಡುಗನ ಜೊತೆಗೆ ಓಡಿ ಹೋದಂಥ ಪ್ರೀತಿಯ ಮಗಳು. ಇಡೀ ಕುಟುಂಬ ಮರ್ಯಾದೆಗೆ ಅಂಜಿ ಕೆರೆಗೆ ಹಾರಿ ಪ್ರಾಣವನ್ನು ಕಳೆದುಕೊಂಡಂಥ ದಾರುಣ ಘಟನೆ ಮೈಸೂರಿನಲ್ಲಿ ನಡೆದಿರೋದು. ಸ್ನೇಹಿತರೆ, ಅಂತರ್ಜಾತೀಯ ವಿವಾಹಕ್ಕೆ ಅಂಜಿ ಇಡೀ ಫ್ಯಾಮಿಲಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋದು ನಿಜಕ್ಕೂ ದುರದೃಷ್ಟಕರ. ಈ ಫ್ಯಾಮಿಲಿಯಲ್ಲಿ ಏನಾಯಿತು ಹಾಗೂ ಮಗಳ ಪ್ರೀತಿಯ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಈ ಘಟನೆ ನಡೆದಿರೋದು ಮೈಸೂರಿನ HD ಕೋಟೆ ತಾಲೂಕಿನ ಬೂದನೂರಿನಲ್ಲಿ. ಒಂದೇ ಕುಟುಂಬದ ಮೂವರು ಅಂದರೆ ಮಹದೇವ ಸ್ವಾಮಿ, ಮಗಳು ಹರ್ಷಿತಾ ಹಾಗೂ ಹೆಂಡತಿ ಮಂಜುಳಾ ಮನನೊಂದು ಬಿಟ್ಟು ತನ್ನ ಮುದ್ದಿನ ಮಗಳು, ಹಿರಿಯ ಮಗಳು ಅರ್ಪಿತಾ ಹೇಳದೆ ಕೇಳದೆ ತಾನು ಪ್ರೀತಿಸಿದಂಥ ಹುಡುಗನ ಜೊತೆ ಪರಾರಿಯಾಗಿದೆ ತಡ ಇಡೀ ಕುಟುಂಬ ಇಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದೆ. ಹೆಬ್ಬಾಳದ ಜಲಾಶಯದ ಎದುರು ತಾವು ಧರಿಸಿದ್ದಂಥ ಚಪ್ಪಲಿಗಳನ್ನು ದಡದಲ್ಲೇ ಬಿಟ್ಟು ಫ್ಯಾಮಿಲಿ ಭಾರತದ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ಟಿದ್ದಾರೆ. ಸ್ನೇಹಿತರೆ, ಹೆಚ್ಚಾಗಿ ಗ್ರಾಮೀಣ ಭಾಗಗಳಲ್ಲಿ ಅಂತರ್ಜಾತೀಯ ವಿಷಯವಾಗಿ ಪೋಷಕರು ಮಕ್ಕಳ ಪ್ರೀತಿಯನ್ನು ಒಪ್ಕೊಳ್ಳೋಕೆ ಮುಂದಾಗೋದಿಲ್ಲ. ಬಂದು ಬಳಗಸ್ತ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಕೂಡ ಎಷ್ಟು ಕಷ್ಟ ಅನ್ನೋದನ್ನು ಅವರು ಅರ್ಥಕೊಂಡಿರ್ತಾರೆ. ಹಾಗಾಗಿ ಈ ಥರದೊಂದು ದುರಾಲೋಚನೆಯಿಂದ ಇಂಥ ಕೆಟ್ಟ ನಿರ್ಧಾರಕ್ಕೆ ಇಡೀ ಕುಟುಂಬ ಬಂದುಬಿಟ್ಟಿದೆ. ಕಳೆದ ದಿನವಷ್ಟೇ ನಾವು ಒಂದು ಘಟನೆ ನೆನಪು ಮಾಡ್ಕೊಳ್ಬೋದು. ಹಾಸನ ನಗರದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇದೇ ಭೂವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ ಜೊತೆ ಮದುವೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು, ಆ ಕ್ಷಣಕ್ಕೆ ನಂಗೆ ಮದುವೆ ಬೇಡ ಅಂತ ಹೇಳಿದಂಥ ವಧುವಿನ ಕತೆ ನಿಮ್ಮೆಲ್ಲರ ಗಮನ ಸೆಳೆದಿತ್ತು ಅಂತ ನಾನು ಭಾವಿಸ್ತೀನಿ. ನೋಡಿ, ಮದುವೆಗೆ ಬಂದ ಮಕ್ಕಳು ಪ್ರೀತಿಯ ವಿಷಯದಲ್ಲಿ ಆರಂಭದಲ್ಲೇ ಪೋಷಕರನ್ನ ಒಪ್ಪಿಸಿ ಮದುವೆ ಆದರೆ ಅದು ಕೂಡ ಒಳಿತು. ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ಪೋಷಕರೇ ದಾರಿ ಎರೆದುಕೊಟ್ರೂ ಕೂಡ ಎರಡೂ ಕುಟುಂಬಗಳು ಚೆನ್ನಾಗಿರುತ್ತೆ. ಆದರೆ ಪೋಷಕರ ವಿರೋಧದ ನಡುವೆ ಕೂಡ ಇಷ್ಟಪಟ್ಟ ಹುಡುಗನೇ ಬೇಕು ಅಂತ ಹೇಳಿ ತಂದೆ ತಾಯಿ ವಿರೋಧ ಕಟ್ಟಿಕೊಂಡು ಬಾಳಲಿಕ್ಕೇನಾದರೂ ಪ್ರಯತ್ನ ಪಟ್ಟರೆ ಮುಂದಾಗ್ಬಿಟ್ರೆ ಇಂಥರದ ಎಡವಟ್ಟುಗಳು, ಅನಾಹುತಗಳು ಸಂಭವಿಸುತ್ತೆ ಅಂತ ಹೇಳ್ಬೋದು. HD ಕೋಟೆ ತಾಲೂಕಿನ ನಿವಾಸಿಯಾಗಿರ್ತಕ್ಕಂಥ ಈ ಮಹದೇವ ಸ್ವಾಮಿಗೆ ಇಬ್ಬರು ಹೆಣ್ಮಕ್ಳು. ಮೊದಲ ಮಗಳು ಅರ್ಪಿತಾ, ಈಕೆಯ ಹಿರಿಮಗಳು. ಪ್ರೀತಿಸೋ ವಿಷಯ ತಂದೆ ತಾಯಿಗೆ ಮೊದಲೇ ಗೊತ್ತಿತ್ತಂತೆ. ಈ ಕುರಿತಾಗಿ ರಾಜಿ ಪಂಚಾಯಿತಿಯನ್ನು ಕೂಡ ಎರಡೂ ಕುಟುಂಬಗಳು ಅನೇಕ ಸಲ ಇಡೀ ಕುಟುಂಬ ಕೂಡ ಮಾಡಿದೆ. ಪ್ರೀತಿಸೋ ಹುಡುಗನೇ ಬೇಕು ಅಂತೇಳಿ ಹಠಕ್ಕೆ ಬಿದ್ದಂಥ ಅರ್ಪಿತಾ ಆರಂಭದಲ್ಲಿ ತಂದೆ ತಾಯಿ ಬಲವಂತದಿಂದ ಒಪ್ಪಿಸಿದಾಗೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದಾಳೆ. ಮತ್ತೆ ಪ್ರೇಮ ಪಾಶಕ್ಕೆ ಬಿದ್ದಿದ್ದಂಥ ಹಿರಿಮಗಳು ಅರ್ಪಿತಾ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸಿದಾಗ ಸಂಬಂಧಿಕರು, ಕುಟುಂಬಸ್ಥರು ಜೊತೆಗೆ ಬೂದನೂರಿನ ಮನೆಗೆ ಪ್ರಿಯಕರನನ್ನು ಕೂಡ ಕರೆಸಿ ಮಗಳ ಮುಂದೆಯೇ ಇನ್ನೆಂದೂ ಕೂಡ ಮಗಳ ವಿಷಯಕ್ಕೆ ಬಾರದಂತೆ ತಿಳುವಳಿಕೆಯನ್ನು ಕೂಡ ಹೇಳಿ ವಾಪಸ್ ಕೂಡ ಕಳಿಸಿದ್ರಂತೆ. ಆದರೆ ಮಾತು ಮುರಿದಂಥ ಮಗಳು ಹೇಳದೆ ಕೇಳದೆ ಅಪ್ಪ ಅಮ್ಮನ ಮಾತಿಗೂ ಕೂಡ ಬೆಲೆ ಕೊಡದೆ ಏಕಾಏಕಿಯಾಗಿ ಅವನೊಂದಿಗೆ ಓಡಿ ಹೋಗಿದ್ದೇ ತಡ ಮನೆಯ 3 ಸದಸ್ಯರು ಒಟ್ಟಾಗಿ ಮಾತಾಡಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳುವ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಶನಿವಾರ ಮುಂಜಾನೆ HD ಕೋಟೆ, ಇವತ್ತು ಮುಂಜಾನೆ HD ಕೋಟೆ ಹೆಬ್ಬಾಳದ ಜಲಾಶಯಕ್ಕೆ ಮೂವರು ಕೂಡ ಹಾರಿಬಿಟ್ಟಿರೋದು. ಇನ್ನೂ ವಿಷಾದನೀಯ ಅಂದರೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕು ನೀವು, ದಡದಲ್ಲೇ ಬೈಕ್ ನಿಲ್ಲಿಸಿದ್ದಾರೆ. 3 ಜನ ಒಬ್ರಿಗೊಬ್ಬರು ಹಗ್ಗವನ್ನು ಕಟ್ಕೊಂಡಿದ್ದಾರೆ. ಎಲ್ಲೂ ಕೂಡ ಹೋಗಬಾರ್ದು, ಒಟ್ಟಾರೆಯಾಗಿ ನಾವು 3 ಜನ ಒಂದೇ ಜಾಗದಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಬೇಕು ಅಂತ ಇಂಥ ನಿರ್ಧಾರಕ್ಕೆ ಬಂದಿರೋದು. ಇಷ್ಟು ಮಾತ್ರವಲ್ಲದೆ ಸಾವಿಗೆ ನಿಖರ ಕಾರಣವನ್ನು ಕೂಡ ಅವರು ಡೆತ್ ನೋಟ್ನಲ್ಲಿ ಬರೆದಿಟ್ಟಿರೋದು. ಅದು ಗ್ರಾಮಸ್ಥರ ಮನ ಕಲ್ಕೊಂತಿರೋದು. ಒಬ್ಬ ಮಗಳ ಕುಟುಂಬದಿಂದ ದೂರಾದ್ಲು ಅನ್ನೋ ಒಂದು ಕಾರಣಕ್ಕೆ, ಭಾಳ ಚಿಕ್ಕ ವಯಸ್ಸಿಂದ ಭಾಳಷ್ಟು ಮುದ್ದಾಗಿ ಬೆಳೆಸಿದಂಥ ಮಗಳು ದೂರಾದ್ಲು ಅನ್ನೋ ಕಾರಣಕ್ಕೆ ಇಡೀ ಕುಟುಂಬ ಆ ಹಿರಿಯ ಮಗಳಿಗೆ ಇನ್ನೆಂದೂ ಕೂಡ ಸಿಗದಂಥ ಭಾರತ ಲೋಕ ಕಣ್ಮರೆಯಾಗಿದ್ದಿದೆಯಲ್ಲ, ಅದು ಮಾತ್ರ ದುರದೃಷ್ಟಕರ ಅಂತ ಅನಿಸ್ಬಿಡುತ್ತೆ. ಮೃತದೇಹಗಳ ಹುಡುಕಾಟ ಕೂಡ ನಡೀತಾ ಇದೆ. ಪತಿಯಾದ ನೋಟ್ನಲ್ಲಿ ಏನಿದೆ ಅನ್ನೋ ಸದ್ಯದಲ್ಲೇ ಗೊತ್ತಾಗುತ್ತೆ. ಅದನ್ನು ಅಫಿಷಿಯಲಾಗಿ ಪೊಲೀಸ್ನವ್ರೇನು ರಿವೀಲ್ ಮಾಡಿಲ್ಲ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಿದ್ದು ತನ್ನ ಮಗಳಿಂದಲೇ ಈ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟಿದ್ವಿ, ತುಂಬ ಅವಮಾನ ಆಗಿದೆ, ಮರ್ಯಾದೆ ಗಂಜಿ ಈ ಥರದೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಾಗಿ ಬರೆದುಕೊಂಡಿದ್ದರಂಥವ್ರು. ಗ್ರಾಮಸ್ಥರು ಕೂಡ, ಅಲ್ಲಿನ ಸುತ್ತ ನೆರೆದಿದ್ದಂಥ ಗ್ರಾಮಸ್ಥರು ಕೂಡ ಈ ಘಟನೆಯಿಂದ ಶಾಕ್ ಒಳಗಾಗ್ಬಿಟ್ಟಿದ್ರು. ಘಟನೆ ನಡೆದಂಥ ಸ್ಥಳದಲ್ಲಿದ್ದವ್ರು ಮಾತ್ರ ಜಾತಿ ವಿಷಯವಾಗಿ ಮಹದೇವ ಸ್ವಾಮಿ ರಾಜಿ ಆಗಲಿಲ್ಲ, ಹುಡುಗ ಬೇರೆ ಜಾತಿ ಅಂತ ತಿರಸ್ಕಾರ ಮಾಡಿಬಿಟ್ಟ, ತಮ್ಮ ಫ್ಯಾಮಿಲಿಗೆ ಸರಿ ಹೊಂದೋದಿಲ್ಲ ಅಂತ ಹಠ ಹಿಡಿದುಕೊಳ್ತು ಅಂತ ಮಾತನಾಡ್ಕೊಳ್ತಾ ಇದ್ದಿದ್ದು ಮಾತ್ರ ಈ ಘಟನೆಗೆ ಅಂತರ್ಜಾತೀಯ ವಿವಾಹವೇ ಅಡ್ಡಿಯಾಗಿದೆ ಅನ್ನೋದನ್ನು ಜೀವಂತವಾಗಿ ಇಟ್ಟುಬಿಡ್ತು. ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ನಾನು ಹೇಳ್ಕೊಳ್ಳೇಬೇಕು. ಯಾಕೆಂದರೆ ಈ ಘಟನೆಯ ಮುಂಚೆ ಅವರು ಕೂಡ ಅಕ್ಕಪಕ್ಕದ ಮನೆಯವರ ಎದುರು ಕೂಡ ಯಾವಾಗ ಮಗಳು ಈ ರೀತಿಯಾಗಿ ಓಡಿ ಹೋಗಿಬಿಟ್ಲೋ ಅವತ್ತು ಹಿಂದಿನ ರಾತ್ರಿ ಕೂಡ ಅಕ್ಕಪಕ್ಕದ ಮನೆಯವ್ರ ಎದುರು ಕೂಡ ಇದು ನನಗೆ ತುಂಬ ಅವಮಾನವಾಗಿಬಿಡ್ತು, ನಾನು ಬದುಕೋದೇ ಇಲ್ಲ, ನಾವೆಲ್ಲರೂ ಕೂಡ ಪ್ರಾಣವನ್ನು ಕಳೆದುಕೊಂಡು ಬಿಡ್ತೀವಿ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ರಂತ. ಅನೇಕರು ಸಮಾಧಾನ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಡೀ ಕುಟುಂಬ ರಾತ್ರಿಯೆಲ್ಲ ಕಣ್ಣೀರಿಟ್ಟಿದೆ.
ಹೆಚ್ಚಾಗಿ ಆ ಗ್ರಾಮದವರೆಲ್ಲರೂ ಕೂಡ ಎಷ್ಟೇ ಸಂತೈಸ್ಲಿಕ್ಕೆ ಮುಂದಾಗ್ಬಿಟ್ರೂ ಕೂಡ ಬಹಳಷ್ಟು ಖಿನ್ನತೆಗೆ ಒಳಗಾಗ್ಬಿಟ್ಟಿತ್ತಂತ ಕುಟುಂಬ. ಹಾಗಾಗಿ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಈ ಫ್ಯಾಮಿಲಿ ಮಹದೇವ ಸ್ವಾಮಿಯವ್ರ ಫ್ಯಾಮಿಲಿ ಅದೇ ಬೂದ ಕೆರೆ ಇದೆಯಲ್ಲ ಆ ಕೆರೆಯ ಗ್ರಾಮದ ಮೂಲ ನಿವಾಸಿಗಳಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಇನ್ನು ಇಬ್ಬರು ಪ್ರೇಮಿಗಳು ಕೂಡ ಮದುವೆಯಾಗೋ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಈ ಮುಂಚೆ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಯಾವಾಗ ಮಹದೇವ ಸ್ವಾಮಿಗೆ ಗೊತ್ತಾಯಿತೋ, ಎಲ್ಲೋ ಬೇರೊಂದು ಕಡೆ ನಮ್ಮ ಆಶೀರ್ವಾದವಿಲ್ಲದೆ ನಾನು ಸಾಕಿ ಸಲಹಿದಂಥ ಮಗಳು, ಹೆತ್ತು ಹೊತ್ತಂಥ ಮಗಳು ದೂರ ಆಗ್ತಾಳೆ ಅನ್ನೋ ಆಘಾತಕಾರಿ ಸುದ್ದಿ ಗೊತ್ತಾಯಿತು. ಆಗ ತಕ್ಷಣಕ್ಕೆ ಪಂಚಾಯಿತಿ ಮಾಡೋ ಕೆಲಸ, ರಾಜಿ ಮಾಡೋ ಕೆಲಸ, ಹೋಗಬೇಡ ಅಂತ ಮನಸಂತೈಸೋ ಕೆಲಸ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅದು ಯಾವುದೂ ಕೂಡ ಸಕ್ಸಸ್ ಕಂಡಿಲ್ಲ. ಸದ್ಯ ಈಗ ಪೊಲೀಸ್ನವರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ. ಏನು ಇದಕ್ಕೆ ಕಾರಣ, ಮೂಲ ಕಾರಣ ಏನು, ಇದು ಬಿಟ್ಟು ಬೇರೆ ಏನಾದರೂ ಕಾರಣ ಇತ್ತಾ ಅನ್ನೋದನ್ನು ಕೂಡ ಪೊಲೀಸ್ನವರು ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಾದರೂ ಕೂಡ ಎತ್ತವರನ್ನು ನೋಡಲಿಕ್ಕೆ ಹಿರಿಯ ಮಗಳು ಅರ್ಪಿತ ಕೊನೆಯ ದರ್ಶನಕ್ಕೆ ಬರ್ತಾರ ಅನ್ನೋ ನಿರೀಕ್ಷೆಗಳು ಕೂಡ ಇರೋದು. ಯಾಕೆಂದರೆ ಒಂದು ಅಪ್ಪ ಅಮ್ಮನ ಮಾತನ್ನು ಮುರಿದು ನಾನು ಪ್ರೀತಿಸಿದಂಥ ಹುಡುಗನ ಜೊತೆಗೆ ಕೊನೆಯವರೆಗೂ ಕೂಡ ಬದುಕ್ತೀನಿ, ಇನ್ನೆಂದು ಕೂಡ ವಾಪಸ್ ಆಗೋದಿಲ್ಲ ಅನ್ನೋ ಧೈರ್ಯವನ್ನು ತೆಗೆದುಕೊಂಡು ಹೋಗಿರೋದು. ಆದರೆ ಒಂದು ಸರಿ ತಿರುಗಿ ನೋಡಿದ್ರೆ ಇಲ್ಲಿ ಈ ಥರದ ಒಂದು ದೊಡ್ಡ ದುರ್ಘಟನೆ ನಡೆದಿರೋದು. ಇಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮ ಜೊತೆಗೆ ತನ್ನ ನೆಚ್ಚಿನ ತಂಗಿ 3 ಜನರು ಕೂಡ ಇಲ್ಲ ಆಗಿಬಿಟ್ರೆ ತನ್ನ ಆಪ್ತ ಬಳಗವೇ ಇಲ್ಲ ಅನ್ನಿಸ್ಬಿಡುತ್ತೆ. ಈ ಕ್ಷಣದಲ್ಲಾದರೂ ಅಪ್ಪ ಅಮ್ಮನ ಮುಖ ನೋಡಲಿಕ್ಕೆ, ತಂಗಿಯ ಮುಖ ನೋಡಲಿಕ್ಕೆ ಬರ್ತಾಳ ಅಂತ. ಅದು ಇಲ್ಲಿ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ಗಳು ಕೂಡ ಇದೆ. ಹಳ್ಳಿ ಕಡೆ ಆ ಥರದ ಸಂಘರ್ಷಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೇಳುತ್ತೆ. ಯಾಕೆಂದರೆ ಮಗಳು ಇಂಥ ಸಂದರ್ಭದಲ್ಲಿ ಏನಾದರೂ ಕೊನೆಯ ದರ್ಶನಕ್ಕೆ ಬಂದರೆ ಅಂಥ ಸ್ಥಳದಲ್ಲೇ ಗಲಾಟೆ ಗದ್ದಲೆಗಳು ಹೇಳೋ ಸಾಧ್ಯತೆ. ಇನ್ನು ಆ ಹುಡುಗನೇ ಕರ್ಕೊಂಬರ್ಬೇಕು ನೋಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಇಡೀ ಊರಿನವ್ರು ಏನಾದರೂ ಒಟ್ಟಾಗಿ ಜಗಳಕ್ಕೆ ಇಳಿದ್ಬಿಟ್ರೆ ಅದು ಏನು ಭಾಳಷ್ಟು ದೊಡ್ಡಕ್ಕೆ ತಾರಕಕ್ಕೆ ಹೋಗೋ ಸಂದರ್ಭದಲ್ಲಿ ಇರುತ್ತೆ. ಇದು ಒಂಥರ ಮಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಅನ್ನಬೇಕು. ಯಾಕೆಂದರೆ ಒಂದು ನೋಡಲಿಕ್ಕೂ ಬರದೇ ಇರ್ಬೋದು, ನೋಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದು ಗಲಾಟೆಗಳು ಕೂಡ ಆಗ್ಬೋದು. ಸ್ನೇಹಿತರೆ, ಈ ಹಳ್ಳಿ ಕಡೆಗಳಲ್ಲಿ ಇಂಥ ನೋವಿನ ಸಂದರ್ಭದಲ್ಲಿ ಹೆಚ್ಚಾಗಿ ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಾರಲ್ವ, ಆ ಕುಟುಂಬದವ್ರ ಮೇಲೆ ಗಲಾಟೆ ಮುಂದಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹುಡುಗನ ಕುಟುಂಬದವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸದ್ಯದಲ್ಲೇ ಲಭ್ಯವಾಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಫೋಟೋಗಳು ಕೂಡ ರಿವೀಲ್ ಆಗಿಲ್ಲ. ಅವರು ಓಡಿ ಹೋದವರು ಈಗಾಗಲೇ ಮದುವೆ ಆಗಿದ್ದಾರಾ ಅಥವಾ ಇನ್ನೆಲ್ಲಾದರೂ ಗೆಳೆಯನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರಾ ಅದೆಲ್ಲದೂ ಕೂಡ ಹೆಚ್ಚಾಗಿ ಗೊತ್ತಾಗುತ್ತೆ. ಅಥವಾ ಇಂಥ ಘಟನೆಗಳಿಂದ ಆಘಾತಕ್ಕೊಳಗಾಗಿ ಹುಡುಗ ವಾಪಸ್ ಹುಡುಗಿಯನ್ನು ಬಿಟ್ಟು ಮತ್ತು ವಾಪಸ್ ಮನೆಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ಥರದ ಘಟನೆಗಳು ಕೂಡ ಅನೇಕ ಇದ್ದಾವೆ. ಯಾಕೆಂದರೆ ಇದು ಬೇರೆ ಮಟ್ಟಕ್ಕೆ ಹೋಗಿಬಿಡುತ್ತೆ ಅಂತ. ಸ್ನೇಹಿತರೆ, 21ನೇ ಶತಮಾನದಲ್ಲಿದ್ದೀವಿ. ತಂದೆ ತಾಯಿ ಯಾವುದಕ್ಕೂ ಕಡಿಮೆ ಏನು ಮಾಡಿರೋದಿಲ್ಲ ಮಕ್ಕಳಿಗೆ. ಆದರೆ ಹುಡುಗನ ಸಂಬಳ, ಫ್ಯಾಮಿಲಿ, ನಡತೆ ಇವೆಲ್ಲವನ್ನು ನೋಡಿ ಕೊಡಬೇಕೇ ಹೊರತು ಜಾತಿಯನ್ನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ ಈ ಥರದ ಘಟನೆಗಳು ನಡೆದು ಬಿಡುತ್ತೆ. ಎಲ್ಲದಕ್ಕಿಂತ ಕೊನೆಯ ನಿರ್ಧಾರ ಮಗಳದ್ದು. ಹಾಗಂದು ಮಾತ್ರ ಪೋಷಕರ ನಿರ್ಧಾರಗಳನ್ನು ಕೂಡ ಗಾಳಿಗೆ ತೂರೋ ಮೊದಲು ಇಲ್ಲಿವರೆಗೂ ಸಾಕಿದಂಥ ಕಳೆದ ದಿನಗಳನ್ನು, ಅಪ್ಪ ಅಮ್ಮನ ಜೊತೆ ಕಳೆದಂಥ ದಿನಗಳನ್ನು ನೆನಪು ಮಾಡ್ಕೊಂಡಿದ್ರೆ ಅರಿವಿಗೆ ಬರ್ತಾ ಇತ್ತೋ ಏನೋ. ಅದನ್ನೂ ಹೊರತುಪಡಿಸಿದರೆ ಈ ಜಿದ್ದಿಗಾದರೂ ಕೂಡ ಚಿಕ್ಕ ಮಗಳಿದ್ಲು, ಅವಳ ಮದುವೆಯನ್ನು ಕೂಡ ಎಲ್ಲರ ಕಣ್ಣು ಕುಕ್ಕುವಂಥ ಮದುವೆ ಮಾಡ್ಬೋದಿತ್ತು. ಆಘಾತಕ್ಕೊಳಗಾಗಿದ್ದಂಥ ಚಿಕ್ಕ ಮಗಳು ಕೂಡ ಅಪ್ಪ ಅಮ್ಮನಿಗೆ ಸಹಕರಿಸ್ತಾ ಇದ್ಲು. ಅದೇ ಹಿರಿಯ ಮಗಳಿಗೂ ಕೂಡ ನಾಚುವಂತೆ ಒಬ್ಬ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡ್ತಕ್ಕಂಥ ಅವಕಾಶವೂ ಕೂಡ ಇತ್ತು. ಅವಳ ಬದುಕನ್ನು ಕಿತ್ಕೊಂಡು, ಹೆಂಡತಿಯ ಬದುಕನ್ನು ಕಿತ್ಕೊಂಡು ಇಡೀ ಕುಟುಂಬ ಈ ಥರದೊಂದು ನಿರ್ಧಾರಕ್ಕೆ ಬರೋದಿದೆಯಲ್ಲ, ಅದು ಭಾಳಷ್ಟು ದೊಡ್ಡ ತಪ್ಪು ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.